ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಇದೀಗ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತೆ ಇಡೀ ನಮ್ಮ ದೇಶಾದ್ಯಂತ 2026ರ ಹೊಸ ವರ್ಷಕ್ಕೆ ಒಟ್ಟು 5 ಹೊಸ ನಿಯಮಗಳನ್ನ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI ಇದೀಗ ಆದೇಶ ಮಾಡಿ ಈ ಹೊಸ ಒಂದು ರೂಲ್ಸ್ ಗಳನ್ನ ಜಾರಿಗೆ ಮಾಡಿದ್ದು, ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತೆ ಬಂದಿರತಕ್ಕಂತ ದೊಡ್ಡ ಬದಲಾವಣೆಗಳನ್ನು ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಎಸ್ ವೀಕ್ಷಕರೇ, ಡಿಸೆಂಬರ್ 31, 2025ರ ಮಧ್ಯರಾತ್ರಿಯಿಂದಲೇ ಇದೀಗ ಅನ್ವಯವಾಗುವಂತೆ ಹಲವು ಹೊಸ ನಿಯಮಗಳನ್ನ ಇದೀಗ ಎಲ್ಲ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿ ಎಲ್ಲ ಸಾರ್ವಜನಿಕರಿಗೆ ಆದೇಶ ಹೊರಡಿಸಲಾಗಿದೆ. ಹೌದು ವೀಕ್ಷಕರೇ, ಮೊಟ್ಟ ಮೊದಲಿಗೆ ಜಾರಿಗೆ ಬರುತ್ತಿರುವ ಹೊಸ ನಿಯಮ ಏನೆಂದರೆ ಬದಲಾಗುತ್ತಿದೆ ಆಧಾರ್ ಕಾರ್ಡ್ ವಿನ್ಯಾಸ. ಹೌದು, ಡಿಜಿಟಲ್ ವಂಚನೆ ಮತ್ತು ಡೇಟಾ ಸೋರಿಕೆಯನ್ನ ತಡೆಯಲು UIDAI ಈಗಾಗಲೇ ಹೊಸ ವಿನ್ಯಾಸದ ಆಧಾರ್ ಕಾರ್ಡ್ ಅನ್ನ ಪರಿಚಯಿಸಿದೆ. ಇನ್ನು ಮುಂದೆ ಆಧಾರ್ ಕಾರ್ಡ್ ಮೇಲೆ ನಿಮ್ಮ ಹೆಸರು ಅಥವಾ ಆಧಾರ್ ಸಂಖ್ಯೆ ಮುದ್ರಿತವಾಗಿರುವುದಿಲ್ಲ. ಬದಲಾಗಿ ಕೇವಲ ನಿಮ್ಮ ಫೋಟೋ ಮತ್ತು ಸುರಕ್ಷಿತವಾದ QR ಕೋಡ್ ಮಾತ್ರ ಇರಲಿದೆ. ನಿಮ್ಮ ಕಾರ್ಡ್ ಬೇರೆಯವರ ಕೈ ಸೇರಿದರೂ ಅವರು ಅದರ ದುರುಪಯೋಗ ಮಾಡಿಕೊಳ್ಳದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಹೊಸ ಮಾದರಿಯ ಒಂದು ನಿಯಮವು ಜೂನ್ 14, 2026ರವರೆಗೆ ಎಲ್ಲ ಸಾರ್ವಜನಿಕರಿಗೆ ಕಾಲಾವಕಾಶ ನೀಡಲಾಗಿದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಿದೆ ಅಂದರೆ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಲು ಕೊನೆಯ ದಿನಾಂಕ. ಹೌದು, ಡಿಸೆಂಬರ್ 31, 2025ರ ಕೊನೆಯ ದಿನ. ಇದೀಗ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ ದೊಂದಿಗೆ ಲಿಂಕ್ ಮಾಡಲು ಇದೀಗ ಅಂತಿಮ ಗಡುವು ನೀಡಿದ್ದಾರೆ. ಒಂದು ವೇಳೆ ಈ ದಿನಾಂಕದೊಳಗೆ ಲಿಂಕ್ ಮಾಡದಿದ್ದರೆ ಜನವರಿ 1, 2026ರಿಂದ ನಿಮ್ಮ ಪಾನ್ ಕಾರ್ಡ್ ನಿಷ್ಕ್ರಿಯಗೊಳ್ಳಲಿದೆ. ಇದರಿಂದ ಆದಾಯ ತೆರಿಗೆ ಸಲ್ಲಿಕೆ, ಬ್ಯಾಂಕಿಂಗ್ ವ್ಯವಹಾರ ಮತ್ತು ರಿಫಂಡ್ ಪಡೆಯುವಲ್ಲಿ ದೊಡ್ಡ ಸಮಸ್ಯೆ ಎದುರಾಗಲಿದೆ. ಮೂರನೆಯದಾಗಿ ಫೋಟೋ ಕಾಪಿ ಬಳಕೆಗೆ ಕಡಿವಾಣ. ಇನ್ಮುಂದೆ ಎಲ್ಲಿಯೂ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳನ್ನು ನೀಡುವ ಅಗತ್ಯವಿರುವುದಿಲ್ಲ. ಫೋಟೋ ಕಾಪಿಗಳ ಮೂಲಕವೇ ಹೆಚ್ಚಿನ ಡೇಟಾ ಸೋರಿಕೆಯಾಗುತ್ತಿರುವುದರಿಂದ ಡಿಜಿಟಲ್ ವೆರಿಫಿಕೇಶನ್ ಅಥವಾ ಮಾಸ್ಕ್ಡ್ ಆಧಾರ್ ಬಳಕೆಗೆ ಸರ್ಕಾರ ಉತ್ತೇಜನ ನೀಡುತ್ತಿದೆ. ಮುಖ ಗುರುತಿಸುವಿಕೆ ಫೇಸ್ ಅಥೆಂಟಿಕೇಶನ್ ಪ್ರಕ್ರಿಯೆಗೆ ಈಗ ಕಾನೂನು ಮಾನ್ಯತೆ ನೀಡಲಾಗಿದ್ದು, ಬ್ಯಾಂಕಿಂಗ್ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಇದು ಪ್ರಮುಖವಾಗಲಿದೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಹಳೆಯ ಆಧಾರ್ ಕಾರ್ಡ್ ಅಪ್ಡೇಟ್ ಕಡ್ಡಾಯ. ನಿಮ್ಮ ಆಧಾರ್ ಕಾರ್ಡ್ ಪಡೆದು 10 ವರ್ಷ ಕಳೆದಿದ್ರೆ ಮತ್ತು ಈವರೆಗೂ ಒಮ್ಮೆಯೂ ಕೂಡ ನೀವು ಅಪ್ಡೇಟ್ ಅನ್ನ ಮಾಡದಿದ್ದರೆ ಕೂಡಲೇ ಜನಸಂಖ್ಯಾ ವಿವರಗಳನ್ನು, ಹೆಸರು, ವಿಳಾಸ, ಹುಟ್ಟಿದ ದಿನಾಂಕ ಹಾಗೂ ವಿವಿಧ ದಾಖಲಾತಿಯನ್ನ ನೀಡುವ ಮೂಲಕ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ನವೀಕರಿಸಿಕೊಳ್ಳಬೇಕು ಎಂದು ಇದೀಗ ಕಡ್ಡಾಯವಾಗಿ ಎಲ್ಲ ಸಾರ್ವಜನಿಕರಿಗೆ UIDAI ಆದೇಶ ಹೊರಡಿಸಿದೆ. ಒಟ್ಟಾರೆಯಾಗಿ ನಿಮ್ಮ ಗುರುತನ್ನು ಡಿಜಿಟಲ್ ರೂಪದಲ್ಲಿ ಹೆಚ್ಚು ಸುರಕ್ಷಿತವಾಗಿರಿಸಲು UIDAI ಈ ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ. ಇವೆಲ್ಲವೂ ಹೊಸ ವರ್ಷ 2026ಕ್ಕೆ ಜಾರಿಗೆ ಬರುತ್ತಿವೆ ವೀಕ್ಷಕರೇ. ಹೀಗಾಗಿ ಎಲ್ಲರಿಗೂ ಈ ವಿಡಿಯೋ, ಈ ಮಾಹಿತಿಯನ್ನ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.